ಓಂ ಶಾಂತಿ. ಮುರಳಿಯ ಮುಖ್ಯ ಸಾರ. ದಿನಾಂಕ 20/12/24. ಬಾಪ್ದಾದ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೆನಪಿನಲ್ಲಿರುವ ಅಭ್ಯಾಸ ಮಾಡಿ, ಆಗ ಸದಾ ಹರ್ಷಿತ ಮುಖಿ ಮತ್ತು ಖುಷಿಯಿಂದ ಅರಳಿರುತ್ತೀರಿ. ತಂದೆಯ ಸಹಯೋಗವೂ ಸಿಗುತ್ತಾ ಇರುವುದು ಎಂದೂ ಬಾಡುವುದಿಲ್ಲ. ಬಾಪ್ದಾದ ಪ್ರಶ್ನೆ ಕೇಳ್ತಾರೆ, ನೀವು ಮಕ್ಕಳು ಈ ಈಶ್ವರೀಯ ವಿದ್ಯಾರ್ಥಿ ಜೀವನವನ್ನು ಯಾವ ನಶೆಯಲ್ಲಿ ಕಳೆಯಬೇಕು? ಬಾಪ್ದಾದ ಉತ್ತರ ಹೇಳ್ತಾರೆ, ಸದಾ ಈ ನಶೆ ಇರಬೇಕು. ನಾವು ಈ ವಿದ್ಯೆಯಿಂದ ರಾಜಕುಮಾರಿಯರಾಗುತ್ತೇವೆ. ಈ ಜೀವನವನ್ನು ಹಾಡುತ್ತಾ ನಲಿಯುತ್ತಾ ಜ್ಞಾನದ ನರ್ತನ ಮಾಡುತ್ತಾ ಕಳೆಯಬೇಕು. ಸದಾ ವಾರಸುದಾರರಾಗಿ ಹೂವುಗಳಾಗುವ ಪುರುಷಾರ್ಥ ಮಾಡುತ್ತಾ ಇರಿ. ಇದು ರಾಜಕುಮಾರಿಯರಾಗುವ ಕಾಲೇಜಾಗಿದೆ. ಇಲ್ಲಿ ಓದಲು ಬೇಕು, ಓದಿಸಲು ಬೇಕು ಮತ್ತು ಪ್ರಜೆಗಳನ್ನು ತಯಾರು ಮಾಡಬೇಕು. ಆಗಲೇ ರಾಜರಾಗುವಿರಿ. ತಂದೆಯಲ್ಲಂತೂ ವಿದ್ಯೆಯು ಇದ್ದೇ ಇದೆ, ಆದ್ದರಿಂದ ಅವರಿಗೆ ಓದುವ ಅವಶ್ಯಕತೆ ಇಲ್ಲ. ಬಾಪ್ದಾದ ಧಾರಣೆಗೋಸ್ಕರ ತಿಳಿಸ್ತಾ ಇದ್ದಾರೆ. 1. ಈ ಯುದ್ಧದ ಮೈದಾನದಲ್ಲಿ ಮಾಯೆಗೆ ಹೆದರಬಾರದು. ತಂದೆಯಿಂದ ಪುರುಷಾರ್ಥಕ್ಕಾಗಿ ಒಳ್ಳೆಯ ಮತವನ್ನು ತೆಗೆದುಕೊಳ್ಳಬೇಕು. ಆಜ್ಞಾಕಾರಿಗಳು ಪ್ರಾಮಾಣಿಕರಾಗಿ ಶ್ರೀಮತದಂತೆ ನಡೆಯುತ್ತಿರಬೇಕು. 2. ಆತ್ಮಿಕ ನಶೆಯಲ್ಲಿರಲು ಪ್ರತಿನಿತ್ಯವೂ ಜ್ಞಾನಾಮೃತದ ಪಾನ ಮಾಡಬೇಕು. ನಿತ್ಯವೂ ಮುರಳಿಯನ್ನು ಓದಬೇಕು. ಅದೃಷ್ಟವಂತರಾಗಲು ತಂದೆಯಲ್ಲಿ ಎಂದೂ ಸಹ ತಂದೆಯ ಮೇಲೆ ಸಂಶಯ ಬರಬಾರದು. ಅದೃಷ್ಟವಂತರಾಗಲು ತಂದೆಯ ಮೇಲೆ ಎಂದೂ ಸಂಶಯ ಬರಬಾರದು. ಬಾಪ್ದಾದ ವರದಾನ ಕೊಡ್ತಾ ಇದ್ದಾರೆ. ಬ್ರಹ್ಮ ತಂದೆಯ ಸಮಾನ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡುವಂತಹ ಕರ್ಮದ ಬಂಧನಗಳಿಂದ ಮುಕ್ತರಾಗಿರಿ. ಬ್ರಹ್ಮ ತಂದೆಯ ಸಮಾನ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡುವಂತಹ ಕರ್ಮದ ಬಂಧನಗಳಿಂದ ಮುಕ್ತರಾಗಿರಿ. ಬಾಪ್ದಾದ ಸ್ಲೋಗನ್ ಹೇಳ್ತಾ ಇದ್ದಾರೆ, ತಮೋಗುಣಿ ವಾಯುಮಂಡಲದಲ್ಲಿ ತಮ್ಮನ್ನು ಸುರಕ್ಷಿತವಾಗಿಟ್ಟುಕೊಳ್ಳಬೇಕೆಂದರೆ ಸಾಕ್ಷಿಯಾಗಿ ಆಟವನ್ನು ನೋಡುವ ಅಭ್ಯಾಸ ಮಾಡಬೇಕು. ಅಚ್ಚಾ. ಓಂ ಶಾಂತಿ.